ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಚಿಲ್ಲರೆ ಇಲ್ಲ ಅಂತ ಬಸ್ನಿಂದ ಸಚಿವರನ್ನೇ ಕೆಳಗಿಳಿಸಿದ ಕಂಡಕ್ಟರ್. ಹೆಚ್ಚು ಹಣ ಪೀಕಿದ ಆಟೋ ಚಾಲಕ ಬೈರತಿ ಸುರೇಶ್ಗೆ ವಾಸ್ತವ ದರ್ಶನ. ಬೆಂಗಳೂರಿನಲ್ಲಿ ಸಾರ್ವಜನಿಕ ಸಾರಿಗೆಯ ವ್ಯವಸ್ಥೆ ವಾಸ್ತವ ಅರಿಯೋದಕ್ಕೆ ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಶನಿವಾರ ರಾತ್ರಿ ವೇಷ ಮರೆಸಿಕೊಂಡು ರಿಯಾಲಿಟಿ ಚೆಕ್ ನಡೆಸಿದರು. ಈ ವೇಳೆ ಚಿಲ್ಲರೆ ಇಲ್ಲದ ಕಾರಣಕ್ಕೆ ಕಂಡಕ್ಟರ್ ಸಚಿವರನ್ನೇ ಬಸ್ನಿಂದ ಕೆಳಗೆ ಇಳಿಸಿದ್ದಾರೆ. ಆಟೋ ಚಾಲಕನೊಬ್ಬ ಮೀಟರ್ಗಿಂತ ಹೆಚ್ಚು ಹಣ ಪೀಕಿದ್ದಾನೆ. ಈ ಮೂಲಕ ಸಾಮಾನ್ಯ ಪ್ರಯಾಣಿಕರು ನಿತ್ಯ ಎದುರಿಸುವ ಕಿರಿಕಿರಿಗಳು ಖುದ್ದು ಸಚಿವರಿಗೆ ಅನುಭವಕ್ಕೆ ಬಂದಿದೆ. ಹೌದು, ಸಾಮಾನ್ಯ ಪ್ರಯಾಣಿಕರು ಪ್ರತಿದಿನ ಬಿಎಂಟಿಸಿ ಹಾಗೆ ಆಟೋಗಳಲ್ಲಿ ಎದುರಿಸುವ ಕಿರಿಕಿರಿ ಮತ್ತು ಸಮಸ್ಯೆಗಳು ಶನಿವಾರ ರಾತ್ರಿ ಸ್ವತಃ ರಾಜ್ಯ ಸಾರಿಗೆ ಸಚಿವರಾಗಿರುವ ಬೈರತಿ ಸುರೇಶ್ ಅವರಿಗೆ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬಂದಿದೆ. ನಗರದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ವಾಸ್ತವ ಸ್ಥಿತಿ ಅಂದ್ರೆ ರಿಯಾಲಿಟಿ ಚೆಕ್ ಅರಿಯೋದ್ರ ಉದ್ದೇಶದಿಂದ ಸಚಿವರು ಶನಿವಾರ ರಾತ್ರಿ ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿ ಸಾಮಾನ್ಯರಂತೆ ವೇಷವನ್ನ ಮರೆಸಿಕೊಂಡು ಫೀಲ್ಡ್ಗೆ ಇಳಿದಿದ್ರು. ಈ ವೇಳೆ ಬಿಎಂಟಿಸಿ ನಿರ್ವಾಹಕನೊಬ್ಬ ಅಂದ್ರೆ ಕಂಡಕ್ಟರ್ ಚಿಲ್ಲರೆ ಇಲ್ಲದ ಕಾರಣಕ್ಕೆ ಖುದ್ದು ಸಚಿವರನ್ನೇ ಬಸ್ನಿಂದ ಕೆಳಗಿಳಿಸಿದ ಘಟನೆ ನಡೆದಿದೆ. ಹಾಗಾದ್ರೆ ಬಸ್ನಲ್ಲಿ ನಡೆದಿದ್ದೇನು? ಮಾಸ್ಕ್ ಧರಿಸಿದ್ದ ಸಚಿವ ಬೈರತಿ ಸುರೇಶ್ ಅವರನ್ನ ಹೆಬ್ಬಾಳದಿಂದ ನಾಗಶೆಟ್ಟಿಹಳ್ಳಿಗೆ ತೆರಳುವುದಕ್ಕೆ ಬಿಎಂಟಿಸಿ ಬಸ್ ಅನ್ನ ಹತ್ತುತ್ತಾರೆ. ಈ ನಿರ್ವಾಹಕನ ಬಳಿ 2 ಟಿಕೆಟ್ ಕೇಳಿ 100 ರೂಪಾಯಿ ಮುಖಬೆಲೆಯ ನೋಟ್ ಅನ್ನ ನೀಡುತ್ತಾರೆ. ಈ ವೇಳೆ ಕಂಡಕ್ಟರ್ ನಿಖರವಾದ ಚಿಲ್ಲರೆ ಕೊಡುವಂತೆ ಕೇಳಿದ್ದಾರೆ. ತಮ್ಮ ಬಳಿ ಚಿಲ್ಲರೆ ಇಲ್ಲ ಅಂತ ಸಚಿವರು ಹೇಳಿದಾಗ ತನ್ನ ನಗದು ಬ್ಯಾಗ್ ತೋರಿಸಿದ ಕಂಡಕ್ಟರ್, ನನ್ನ ಬಳಿ ಕೂಡ ಸಾಕಷ್ಟು ಚಿಲ್ಲರೆ ಇಲ್ಲ, ಚಿಲ್ಲರೆ ಕೊಡೋದಕ್ಕೆ ಆಗದೇ ಇದ್ರೆ ಬಸ್ನಿಂದ ಕೆಳಗಿಳಿರಿ ಅಂತ ಖಡಕ್ ಆಗಿ ಹೇಳಿದ್ದಾನೆ. ಮಾಸ್ಕ್ ಧರಿಸಿದ ಕಾರಣ ಆತನೇರಿದ ಪ್ರಯಾಣಿಕ ರಾಜ್ಯದ ಸಾರಿಗೆ ಸಚಿವ ಅನ್ನೋದೇ ಆತನಿಗೆ ತಿಳಿದಿರಲಿಲ್ಲ. ಸಚಿವರು ಕೂಡ ತಮ್ಮ ಗುರುತನ್ನ ಬಿಟ್ಕೊಡದೆ ಆತನಿಗೆ ಯಾವುದೇ ಮರುಮಾತನಾಡದೆ ಸೈಲೆಂಟ್ ಆಗಿ ಬಸ್ನಿಂದ ಕೆಳಗೆ ಇಳಿದಿದ್ದಾರೆ. ಇನ್ನು ಆಟೋ ಚಾಲಕರಿಂದಲೂ ಸುಲಿಕೆಯಾಗಿದೆ. ಬಸ್ನಿಂದ ಇಳಿದ ಬಳಿಕ ನಾಗಶೆಟ್ಟಿಹಳ್ಳಿಯಿಂದ ಸಚಿವರು ಆಟೋ ರಿಕ್ಷಾವೊಂದನ್ನು ಹತ್ತಾರೆ. ಇಲ್ಲೂ ಅವರಿಗೆ ಕಹಿ ಅನುಭವ ಎದುರಾಗುತ್ತೆ. ಆಟೋ ಮೀಟರ್ನಲ್ಲಿ 30 ರೂಪಾಯಿ ಬಾಡಿಗೆ ತೋರಿಸ್ತಾ ಇದ್ರು. ಚಾಲಕ 36 ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಮೀಟರ್ಗಿಂತ ಯಾಕೆ ಹೆಚ್ಚು ಹಣ ಕೇಳ್ತಾ ಇದ್ದೀರಿ ಅಂತ ಸಚಿವರು ಪ್ರಶ್ನೆ ಮಾಡಿದಾಗ ಮೀಟರ್ ಅನ್ನ ಇನ್ನೂ ಕೂಡ ರೀಕ್ಯಾಲಿಬ್ರೇಟ್ ಅಂದ್ರೆ ಸರಿಪಡಿಸಿಲ್ಲ, ಸರಿ ಮಾಡಿಲ್ಲ ಅನ್ನುವಂತಹ ಸಬೂಬನ್ನು ಕೊಟ್ಟಿದ್ದಾನೆ. ಅಂತಿಮವಾಗಿ ಸಚಿವರು ಆಟೋ ಚಾಲಕನಿಗೆ 40 ರೂಪಾಯಿ ಕೊಟ್ಟು ಅಲ್ಲಿಂದ ತೆರಳಿದ್ದಾರೆ. 2 ಗಂಟೆಗಳ ಕಾಲ ರೌಂಡ್ಸ್. ಶನಿವಾರ ರಾತ್ರಿ 7:10ರಿಂದ 9:10ರವರೆಗೆ ಸುಮಾರು 2 ಗಂಟೆಗಳ ಕಾಲ ಸಚಿವರು ನಗರದ ವಿವಿಧೆಡೆ ಸಂಚರಿಸಿದರು. ಜಯಮಹಲ್, ಟಿವಿ ಟವರ್, ಆರ್ಟಿ ನಗರ, ಸಿಬಿಐ ರೋಡ್, ಹೆಬ್ಬಾಳ, ಮಾನಸ ಟೆಕ್ ಪಾರ್ಕ್, ನಾಗವರ, ಹೆಣ್ಣೂರು ಬಂಡೆ, ಬೈರತಿ ಬಂಡೆ ಹಾಗೆ ಗೆದ್ದಲಹಳ್ಳಿ ಮಾರ್ಗದಲ್ಲಿ ಅವರು ಪ್ರಯಾಣಿಸಿ ಸಾರಿಗೆ ವ್ಯವಸ್ಥೆಯ ನೈಜ ಸ್ಥಿತಿಯನ್ನ ಪರಿಶೀಲನೆ ಮಾಡಿದರು. ಬಿಎಂಟಿಸಿ ಬಸ್ಗಳಲ್ಲಿ ನಿತ್ಯ ಕಾಡುವ ಚಿಲ್ಲರೆ ಸಮಸ್ಯೆ ಹಾಗೆ ಆಟೋ ಚಾಲಕರ ಸುಲಿಗೆಯಿಂದ ಬೇಸತ್ತು ಹೋಗುವ ಸಿಲಿಕಾನ್ ಸಿಟಿಯ ಜನಸಾಮಾನ್ಯರ ಬವಣೆ ಸಾರಿಗೆ ಸಚಿವರಿಗೆ ನೇರವಾಗಿ ದರ್ಶನವಾದಂತಾಗಿದೆ. ಇನ್ನು ಮುಂದೆನಾದ್ರೂ ಈ ರೀತಿಯಾದಂತಹ